If you get any problem, please inform me. Okay, we'll start now. So in the previous classes, in the previous two classes, so we have started with types of e-commerce. Okay, so there are six types of e-commerce. So we have done with four types, that is three types. Okay, so business to business, business to customer, and one more is business to employee. So we have done with three types of e-commerce. The fourth one is customers to business e-commerce. So in the today's class, we are going to see customers to business e-commerce. Okay. So we'll see what are those terms present in the customer to business e-commerce. So the first one is customer to business e-commerce is the reverse case of business to customer e-commerce and ಹೇಳ್ತಾನೆ. Okay. C2B is the reverse of B2C ಅಂತ ಹೇಳ್ಬೇಕು. ಸೊ ಬಿಸ್ನೆಸ್ ಟು ಕಸ್ಟಮರ್ ಒಳಗೆ ಏನಾಗ್ತದೆ, ಬಿಸ್ನೆಸ್ ಅಂದ್ರೆ ಯಾರ ರಿಟೇಲರ್ ಇರ್ತಾರೆ, ಯಾರು ಶಾಪ್ ಡೀಲರ್ಸ್ ಇರ್ತಾರೋ, ಸೊ ಅವ್ರನಿಂದ ಕಸ್ಟಮರಿಗೆ ಹೋಗ್ತಿರ್ತದೆ. ಓಕೆ, ಬಟ್ ಈಗ ಏನದ ಕಸ್ಟಮರ್ ಟು ಬಿಸ್ನೆಸ್ ಅದ. ಸೊ ಅದೇನದ ಅಂತ ಹೇಳ್ತಾನೆ, ಬಿಸ್ನೆಸ್ ಟು ಕಸ್ಟಮರ್ ದ ರಿವರ್ಸ್ ಕೇಸ್ ಅದ ಅಂತ ಹೇಳ್ತಾನೆ. ಸೊ ದ ಫಸ್ಟ್ ಪಾಯಿಂಟ್ ಇಸ್ ಇಟ್ ಈಸ್ C2B is the reverse of B2C. Clear? Okay, so the next point is customer to business is rather peculiar internet phenomena ಅಂತ ಹೇಳ್ತಾನೆ. ಸೊ ಇಲ್ಲೇನದ, it is totally based on the internet ಮೇಲೆ ಅಂತ ಹೇಳ್ತಾನೆ. ಸೊ ಹೆಂಗಂತ ನೆಕ್ಸ್ಟ್ ಪಾಯಿಂಟ್ ನಾ ಹೇಳತ್ತಾನ ನೋಡ್ರಿ. In this type of EC, a customer posts his project with a set budget on the internet, and within hours companies review the customer's requirement and bid on the project to fulfill customers ನೀಡ್. ಸೊ ಇಲ್ಲೇನದ ನೋಡ್ರಿ, ಕಸ್ಟಮರಿಗೆ ಅವನಿಗೆ ಎಂತ ನೀಡ್ ಅದನ್ನ, ಅದನ್ನ ಏನ್ ಪ್ರಾಜೆಕ್ಟ್ ಇನ್ ನೀಡ್ಸ್ ಅದ ಅಥವಾ ಅವ್ನ ಏನ್ ನೀಡ್ಸ್ ಅದಲ್ಲ, ಸೊ ಅದನ್ನ ಇಂಟರ್ನೆಟ್ ನಾಗ ಹಾಕ್ತಾನವ. ಸೊ ಹಿ ಇಸ್ ಸೇಯಿಂಗ್ ದಟ್ ಇಟ್ ಈಸ್ ಟೋಟಲಿ ಡಿಪೆಂಡ್ ಆನ್ ದ ಇಂಟರ್ನೆಟ್ ಫಿನಾಮಿನಾ ಅಂತ ಹೇಳ್ತಾನೆ. ಯಾವುದು ಕಸ್ಟಮರ್ ಟು ಬಿಸ್ನೆಸ್. ಓಕೆ, ಸೊ ಅದ ಫಿನಾಮಿನಾ ಹೆಂಗ ಅಂತಂದ್ರೆ ಕಸ್ಟಮರ್ಸ್ ಇಂದ ಏನ್ ನೀಡ್ ಅದಲ್ಲ, ಸೊ ಅದನ್ನ ಏನ್ ಮಾಡ್ತಾನ, ಇಂಟರ್ನೆಟ್ ನ ಹಾಕ್ತಾನೆ ಫಸ್ಟ್ ಅದನ್ನ. ಓಕೆ, ಸೊ ಆ ಬಜೆಟ್ ಆಮೇಲೆ ಬರೇ ಇಂಟರ್ನೆಟ್ ಹಾಕೋದಿಲ್ಲ, ಹಿ ವಿಲ್ ಸೆಟ್ ಸಮ್ ಬಜೆಟ್. ಇಫ್ you need a project of 10,000 rupees, he will put a budget. Okay, if you need a project of 20,000 rupees, so he'll put a budget. So totally set ಮಾಡ್ತಾನೆ, ನನಗೆ ಈ ಟೈಪ್ ಆಫ್ ಪ್ರಾಜೆಕ್ಟ್ ಅದ, ನನಗೆ ಈ ಟೈಪ್ ಆಫ್ ನೀಡ್ ಅದ, ಸೊ ಇಷ್ಟು ಬಜೆಟ್ ಒಳಗ ನನಗಿದು ಮಾಡ್ಕೊಡ್ರಿ ಅಂತ ಏನ್ ಮಾಡ್ತಾನ, ಪ್ರಾಜೆಕ್ಟ್ ನ ಇಂಟರ್ನೆಟ್ ನ ಹಾಕ್ತಾನೆ. ಸೊ ಆ ಇಂಟರ್ನೆಟ್ ನಾಗ ನೋಡಿ ಕಂಪ್ನೀಸ್ಗಳು ಆ ಪ್ರಾಜೆಕ್ಟ್ ನ ಯಾರು ತಗೋಬೇಕಂತಿರ್ತಾರಲ್ಲ, ಸೊ ಕಂಪ್ನೀಸ್ ನ ರಿವ್ಯೂ ಮಾಡಿ, ಸೊ ಕಸ್ಟಮರ್ಸ್ ಗೆ ಅವ್ರ ನೀಡ್ಸ್ ನ ಫುಲ್ಫಿಲ್ ಮಾಡಿ ಕೊಡ್ತಾರ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ದ ಕಸ್ಟಮರ್ ಟು ಬಿಸ್ನೆಸ್. ಓಕೆ, ಸೊ ಬಿಸ್ನೆಸ್ ನಾಗ ಏನಾಗ್ತಿತ್ತು, ಯಾರ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಸೊ ಅವ್ರ ಏನ್ ಮಾಡ್ತಿದ್ರು, ತಮ್ಮ ಗೂಡ್ಸ್ ಅಂಡ್ ಪ್ರೊಡ್ಯೂಸರ್ಸ್ ನ ಇಂಟರ್ನೆಟ್ ಹಾಕ್ತಿದ್ರು. ಸೊ ಕಸ್ಟಮರ್ ಏನ್ ಮಾಡ್ತಿದ್ರು, ಅವ್ರ ಅದನ್ನ ಯಾವ್ದು ಬೇಕು ಅದನ್ನ ತಗೋತಿದ್ರು. ಓಕೆ, ಸೊ ಬಟ್ ಇಲ್ಲಿ ಏನದ ನೋಡ್ರಿ, ಕಸ್ಟಮರ್ ಇನ್ ನೀಡ್ಸ್ ಹಾಕ್ತಾನವ ಇಂಟರ್ನೆಟ್ ನಾಗ. ಓಕೆ, ಹಿಲ್ ಪುಟ್ ಹಿಸ್ ನೀಡ್ಸ್, ಅದಕ್ಕೆ ಏನಂತ ಕರೆಯತಾನವ, ಪ್ರಾಜೆಕ್ಟ್ ಅಂತ ಕರೀತಾನ. ಸೊ ಹಿಲ್ ಪುಟ್ ಹಿಸ್ ನೀಡ್ಸ್ ಅಂಡ್ ಹಿ ವಿಲ್ ಸೆಟ್ ಸಮ್ ಬಜೆಟ್. ಸೊ ಇಷ್ಟೊಳಗ್ ನನಗ್ ಮಾಡ್ಕೊಡ್ರಿ ಅಂತ ಎದ್ರ ಹಾಕ್ತಾನ, ಇಂಟರ್ನೆಟ್ ನ ಹಾಕೊಡ್ತಾನ. ಸೊ ಅದನ್ನ ನೋಡಿ ಅದನ್ನ ನೋಡಿ ಕಂಪ್ನೀಸ್ ಏನ್ ಮಾಡ್ತಾರ, ಹಾ ಈ ಟೈಪ್ ಆಫ್ ಅವ್ರಿಗೆ ಇದು ಬೇಕಾಗ್ಯದನ್ನ ಅದನ್ನ ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡ, ಸೊ ಅದನ್ನ ಹಾಕಿ ಅದನ್ನ ರೆಡಿ ಮಾಡಿ ಕೊಡ್ತಾರೆ. ಸೊ ದಟ್ ಈಸ್ ದ ಕಸ್ಟಮರ್ ಟು ಬಿಸ್ನೆಸ್, ವಿಚ್ ಈಸ್ ಟೋಟಲಿ ಅಪೋಸಿಟ್ ಆಫ್ ಫಸ್ಟ್ ಒನ್. ಕ್ಲಿಯರ್? Okay, so everybody clear? We'll move for the next slide. Just a second. Okay, so the next point is the customer reviews the bids and select the company that will complete the project according to his or her plan. Okay, so company ದವ್ರು ಏನ್ ಮಾಡ್ತಾರ, ಸೊ ನಾ ಈ ಟೈಪ್ ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರದ್ದೇನ್ ಬಿಡ್ಸ್ ಇರ್ತದ, ಸೊ ಅವ್ರು ಹೆಂಗ್ ಮಾಡ್ತಾರ ಪ್ರಾಜೆಕ್ಟ್ ನ ಅದನ್ನ ಹಾಕೊಡ್ತಾರ, ಅದನ್ನ ಹಾಕ್ತಾರ ಅಂದ್ರೆ ಯಾರ್ ಕಸ್ಟಮರ್ ಇರ್ತಾರ ಅವ್ರಿಗೆ ಕಳಿಸ್ತಾರ. ಇಟ್ ಮೇ ಬಿ ಬೈ ದ ಇಮೇಲ್, or it may be any social device, or it may be any ಟೈಪ್ಸ್ ಆಫ್ ಮೀಡಿಯಾ. ಓಕೆ, ಸೊ ಅವ್ರ ಏನ್ ಮಾಡ್ತಾರ, ನಾ ಈ ಟೈಪ್ ನ ನಿಮ್ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡ್ಕೊಡ್ತೀನಿ ಅಂತ ಅವ್ರ ಹಾಕ್ತಾರ. ಓಕೆ, ಸೊ ಹಾಕ್ದಿಂದ ಏನ್ ಮಾಡ್ತಾನ, ಕಸ್ಟಮರ್ ರಿವ್ಯೂ ಮಾಡ್ತಾನ ಫಸ್ಟ್, ಇದು ನನಗ್ ಚಲೋ ಅದನೋ ಇಲ್ಲೋ. ಸೊ ಇವ್ರು ಈಗ ಫಾರ್ ಎಕ್ಸಾಂಪಲ್ ನಾ ಏನೋ ಒಂದ್ ಕಂಪ್ನಿಗ ಸಾಫ್ಟ್ವೇರ್ ಬೇಕಾಗ್ಯದ, ನಾ ಅದನ್ನ ರಿಕ್ವೈರ್ಮೆಂಟ್ ಹಾಕಿನಿ ಇಂಟರ್ನೆಟ್. ಸೊ ನನಗ್ ಏನ್ ಮಾಡ್ತಾರ ಅಂತಂದ್ರ ಒಂದ್ 3-4 ಕಂಪ್ನೀಸ್ಗಳ ನಿಮ್ ಪ್ರಾಜೆಕ್ಟ್ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರ. ಓಕೆ, ಸೊ 3-4 ಕಂಪ್ನೀಸ್ಗಳು ಹೇಳ್ತಾರ ಅಂತಂದ್ರೆ ನಾ ರಿವ್ಯೂ ಮಾಡ್ತೀನಿ ಯಾವ ಕಂಪ್ನಿನಿಂದ ನನಗ್ ಬೆಸ್ಟ್ ಸಿಗ್ತದಂತೆ. ಸೊ ಆ ನನ್ ಪ್ರಾಜೆಕ್ಟ್ ಅಕಾರ್ಡಿಂಗ್ ಟು ಯಾವ್ದು ಕರೆಕ್ಟ್ ಆಗಿ ವರ್ಕ್ ಮಾಡ್ತದೆ, ಯಾವ್ದು ಕಂಪ್ಲೀಟ್ ಆಗ್ತದೆ,
ಸೊ ಅದನ್ನ ರಿವ್ಯೂ ಮಾಡಿ ಆ ಇವರಿಗೆ ನಾನು ಕೊಡ್ತೀನಿ. ಸೊ ಈಸ್ ಫಸ್ಟ್ ಹಿ ವಿಲ್ ರಿವ್ಯೂ ಹೂ ದ ಕಸ್ಟಮರ್ ವಿಲ್ ರಿವ್ಯೂ ದ ಪ್ಲಾನ್ ಆಫ್ ದ ಕಂಪನಿ. ಸೊ ಕಂಪ್ನಿದ ಏನ್ ಪ್ಲಾನ್ ಅದಲ್ಲ ಅದನ್ನ ರಿವ್ಯೂ ಮಾಡಿ ಆಮೇಲೆ ಏನ್ ಮಾಡ್ತಾನ ಅದನ್ನ ತಗೋತಾನ ಅಂತ ಹೇಳ್ತಾನೆ. ಸೊ ಇನ್ ದಿಸ್ ಪಾಯಿಂಟ್ ಹಿ ಇಸ್ ಸೇಯಿಂಗ್ ದಟ್ ದ ಕಸ್ಟಮರ್ ರಿವ್ಯೂ ದ ಬಿಡ್ಸ್ ಅಂಡ್ ಸೆಲೆಕ್ಟ್ ದ ಕಂಪನಿ ದಟ್ ವಿಲ್ ಪ್ರೊಜೆಕ್ಟ್ ದ that will complete the project according to his own plan. Okay, so ಅವ್ರ ಪ್ಲಾನ್ ಪ್ರಕಾರ ಯಾವ ಕಂಪ್ನಿ ಇದ್ದವರು ಮಾಡ್ಕೊಡ್ತಾರಲ್ಲ ಅದನ್ನ ನೋಡ್ಕೊತಾನೆ, ರಿವ್ಯೂ ಮಾಡ್ತಾನೆ ಕಸ್ಟಮರ್. ಓಕೆ, ನೆಕ್ಸ್ಟ್ ದ ಕಸ್ಟಮರ್ ಹಿಮ್ಸೆಲ್ಫ್ ಇನಿಶಿಯೇಟ್ಸ್ ದ ಪ್ರೊಸೆಸ್ ಆಫ್ ಇ ಕಾಮರ್ಸ್ ಬೈ ಅಪ್ಲೈಯಿಂಗ್ ಆನ್ಲೈನ್ ವಿತ್ ಹಿಸ್ ಆರ್ ಅರ್ ರಿಕ್ವೈರ್ಮೆಂಟ್. ಸೊ ಇಲ್ಲಿ ಏನಾಗ್ತದೆ ನೋಡಿ, ದ ಕಸ್ಟಮರ್ ಏನ್ ಮಾಡ್ತಾನ, ಅವನೇ ಏನ್ ಮಾಡ್ತಾನ, ಇನಿಶಿಯೇಟ್ ಮಾಡ್ತಾನೆ ಇ ಕಾಮರ್ಸ್ ಇಂದ. ಓಕೆ, ಸೊ ಆನ್ಲೈನ್ ಅವನ ರಿಕ್ವೈರ್ಮೆಂಟ್ಸ್ ಪ್ರಕಾರ ಇನಿಶಿಯೇಟ್ ಮಾಡಿ ಅದನ್ನ ತಗೋತಾನೆ. Okay, next there will be customer to business sites on which customer can put up an advertisement seeking parties willing to offer goods or services with certain prices or time limits and qualities. Madam Shahan Agar sir ಹಾಕತ್ತಾರೆ ಅನಿಸ್ತದೆ, ಬಿಟ್ಬಿಟ್ಟು ಹಾಕೋರಿ ಮಾಂತೆ ಸರ್. ಓಕೆ, ಸಾರಿ. ಇಲ್ಲಿ ನೋಡ್ರಿ, ಥರ್ಡ್ ಪಾಯಿಂಟ್ ನಾಗ ಇಲ್ಲಿ ಏನಾಗ್ತದೆ, ಫಸ್ಟ್ ಪಾಯಿಂಟ್ ನಾಗ ಕಸ್ಟಮರ್ ರಿವ್ಯೂ ಮಾಡ್ಕೊಂಡು ಅವ್ನ ಪ್ರಾಜೆಕ್ಟ್ ನ ತಗೋತಾನೆ. ಸೊ ಪ್ರಾಜೆಕ್ಟ್ ತಗೊಂಡು ಅವ ಕಂಪ್ಲೀಟ್ ಮಾಡ್ಕೊಂಡು ಇನಿಶಿಯೇಟ್ ಮಾಡ್ಕೋತಾನೆ, ಈ ಬಿಸ್ನೆಸ್ ತಾನೇ ಇನಿಶಿಯೇಟ್ ಮಾಡ್ಕೋತಾನೆ ಇ ಕಾಮರ್ಸ್ ಗೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾನೆ, ದೇರ್ ವಿಲ್ ಬಿ C2B ಸೈಟ್. ಓಕೆ, ಅಂದ್ರೆ ಕಸ್ಟಮರ್ ಟು ಬಿಸ್ನೆಸ್ ಒಂದ್ ಸೈಟ್ ಇರ್ತದೆ. ಸೊ ಆ ಸೈಟ್ ನಾಗ ಏನ್ ಮಾಡ್ತಾನೆ, ತಂದ್ ಪ್ರಾಜೆಕ್ಟ್ ಇಂದ ಅಡ್ವರ್ಟೈಸ್ಮೆಂಟ್ ಹಾಕ್ತಾನೆ. ಓಕೆ, ಸೊ ಬೇರೆ ಬೇರೆ ಪಾರ್ಟೀಸ್ ನಿಂತ ತನಗೆ ಏನ್ ಗೂಡ್ಸ್ ಬೇಕು, ಸರ್ವಿಸಸ್ ಬೇಕು ಅದನ್ನೆಲ್ಲ ಆಫರ್ ಮಾಡ್ಕೊತಾನ. ಆಮೇಲೆ ಅಲ್ಲಿ ಒಂದ್ ಪ್ರೈಸ್ ಸೆಟ್ ಮಾಡ್ತಾನ. ಸೊ ಕ್ವಾಲಿಟಿ ಸೆಟ್ ಮಾಡ್ತಾನೆ, ತಂದ್ ಪ್ರಾಜೆಕ್ಟ್ ತಂದ್ ಗೂಡ್ಸ್ ಅಂಡ್ ಸರ್ವಿಸಸ್ ಕ್ವಾಲಿಟಿ ಸೆಟ್ ಮಾಡ್ತಾನ. ಸೊ ಇದೆಲ್ಲ ಯಾರು ಮಾಡ್ತಾನೆ, ಕಸ್ಟಮರ್ ಮಾಡ್ತಾನೆ. ಓಕೆ, ಸೊ ಆಫ್ಟರ್ ಹಿ ರಿಸೀವ್ ಸಮ್ ಪ್ಲಾನ್ ಫ್ರಮ್ ದ ಕಂಪನೀಸ್, ಸೊ ಹಿ ವಿಲ್ ಸೆಟ್ ಸಮ್ ಇ ಕಾಮರ್ಸ್. ಓಕೆ, ಆನ್ಲೈನ್ ಆಗ್ಬೇಕಂತ ಒಂದು ಇ ಕಾಮರ್ಸ್ ರೆಡಿ ಮಾಡ್ಕೊತಾನೆ. ಸೊ ಆ ಇ ಕಾಮರ್ಸ್ ನಾಗ ಏನ್ ಮಾಡ್ತಾನ ಅಂತಂದ್ರ ಹಿ ವಿಲ್ ಅಡ್ವರ್ಟೈಸ್. ಓಕೆ, ಸೊ ಅಡ್ವರ್ಟೈಸ್ ಮಾಡ್ತಾನ. ಆಮೇಲೆ ಬೇರೆ ಪಾರ್ಟೀಸ್ ನಿಂದ ಹೆಲ್ಪ್ ಆಗ್ಬೇಕಂತ ಹೇಳಿ ಸಮ್ ಗೂಡ್ಸ್ ಅಂಡ್ ಸರ್ವಿಸಸ್ ತಗೊಳಿಕ್ಕೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಆಫರಿಂಗ್ ಮಾಡ್ತಾನ, ಸೀಕಿಂಗ್ ಮಾಡ್ತಾನ. ಓಕೆ, ಸೊ ಆಫ್ಟರ್ ದಟ್ ಸರ್ಟನ್ ಪ್ರೈಸ್ ಸೆಟ್ ಮಾಡ್ತಾನ. ಸೊ ಟೈಮ್ ಅಂಡ್ ಲಿಮಿಟ್ ಸೆಟ್ ಮಾಡ್ತಾನ. ಸೊ ಆಮೇಲೆ ಒಂದು ಪ್ರಾಡಕ್ಟ್ ರೆಡಿ ಆಗ್ಬಿಡ್ತು. ಸೊ ದಿಸ್ ಈಸ್ ದ ಮೇನ್ ಥಿಂಗ್. ಓಕೆ, ಸೊ ಅಂಡರ್ಸ್ಟುಡ್ ಎವ್ರಿಬಡಿ? Everybody understood? Raise your hands. These two slides. If you have any doubts, please text. Okay, lower your hands. Shall I move for next slide? Okay. So it's a continuous of the next one. Okay, Pradeep. So next, then the business firms come into picture. Those tend to watch about their fulfilling ability to the customer. So ಇಲ್ಲಿ ಏನ್ ಬರ್ತದ ಅಂತಂದ್ರೆ ಅವ ಹೆಂಗ್ ಬಿಸ್ನೆಸ್ ಮಾಡ್ತಾನ. ಸೊ ಅದನ್ನ ಏನಾಯ್ತು, ಒಂದು ಪಿಕ್ಚರ್ ಆಗಿ ಬಂತು. ಸೊ ವಾಟ್ ದ ಬಿಸ್ನೆಸ್ ದ ಕಸ್ಟಮರ್ ಇಸ್ ಡೂಯಿಂಗ್ ಟು ಡೂ. ಸೊ ಆ ಫುಲ್ಫಿಲ್ಮೆಂಟ್ ಏನದ ಅದು ಒಂದು ಪಿಕ್ಚರ್ ಆಗಿ ಬಂತಂದ್ರೆ ಒಂದು ಇಮ್ಯಾಜಿನೇಷನ್ ಆದ್. ಸೊ ಆ ಇಮ್ಯಾಜಿನೇಷನ್ ಪ್ರಕಾರ ಸೊ ಕಸ್ಟಮರ್ ಹೆಂಗ್ ಫುಲ್ಫಿಲ್ ಮಾಡಾಕತ್ತಾನ ಅಂತ ಹೇಳಿ ನೋಡ್ತಾರ. ಓಕೆ, ಸೊ ದೇ ವಿಲ್ ಬಿ ಕಾನ್ಸ್ಟೆಂಟ್ಲಿ ವಾಚಿಂಗ್ ಸಚ್ ಕಸ್ಟಮರ್ಸ್ ಅಪಿಯರಿಂಗ್ ಆನ್ಲೈನ್. ಸೊ ಇವ್ರೇನ್ ಮಾಡ್ತಾರ, ಬಿಸ್ನೆಸ್ ದವರು ಅಂತಂದೆಲ್ಲ ನೋಡ್ಕೋತಿರ್ತಾರ. ಯಾರ ಕಂಪ್ನೀಸ್ ದವ್ರು ಇರ್ತಾರಲ್ಲ, ಯಾರ ಕಸ್ಟಮರ್ ಏನೇನ್ ಹಾಕ್ತಿರ್ತಾರ, ಯಾರು ಏನೇನ್ ನೀಡ್ಸ್ ಕೊಡ್ತಾರ, ಯಾರು ಪ್ರಾಜೆಕ್ಟ್ ಕೊಡ್ತಾರ. ಸೊ ಬಿಸ್ನೆಸ್ ದವ್ರು ಏನ್ ಮಾಡ್ತಿರ್ತಾರ, ಸೊ ಕಾನ್ಸ್ಟೆಂಟ್ಲಿ ನೋಡ್ಕೋತಿರ್ತಾರ. ಸೊ ಒನ್ಸ್ ಅಂತ ಬಂತು ಅಂತಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅಂತ ಪ್ರಾಜೆಕ್ಟ್ ನ ಡೀಲ್ ಮಾಡ್ಕೋತಾರೆ. ಓಕೆ, ದ ಕಸ್ಟಮರ್ ಬಿಸ್ನೆಸ್ ಇ ಕಾಮರ್ಸ್ empowers customers around the world by providing the meeting ground and platform for such transactions. So ಇಲ್ಲಿ ಏನಾಗ್ತದೆ ಅಂತಂದ್ರೆ the customer to business e-commerce ನಾಗ empowers customers around the world by providing the meeting ground and platform for such transactions. ಸೊ ಅವ್ರು ಏನ್ ಮಾಡ್ತಾರೆ, ಯಾರ ಕಂಪ್ನೀಸ್ ಅವ್ರು ಇರ್ತಾರಲ್ಲ, ಸೊ ಅಂತ ಎಂಪವರ್ ಕೊಡ್ತಾರ ಅಂತಂದ್ರೆ they will give some arrange some meetings, they will arrange some platform. Okay, so ಅದನ್ನೆಲ್ಲ ಮಾಡ್ಕೊಂಡು ಇಂಥ ಟೈಪ್ ಆಫ್ ಬಿಸ್ನೆಸ್ ಗೆ ಗ್ರೋ ಆಗ್ಬೇಕಂತ ಹೇಳಿ ಎಂಪವರ್ಮೆಂಟ್
ಕೊಡ್ತಾರ ಅಂತ ಹೇಳ್ತಾನ. ಓಕೆ, ಸೊ ಇಲ್ಲ ಏನ್ ಹೇಳತ್ತಾನಂತಂದ್ರ ಹಿ ಇಸ್ ಸೇಯಿಂಗ್ ಅಬೌಟ್ ದ ಬಿಸ್ನೆಸ್, ನಾಟ್ ಅಬೌಟ್ ದ ಕಸ್ಟಮರ್. ಸೊ ಬಿಸ್ನೆಸ್ ದವ್ರ ಏನ್ ಮಾಡ್ತಾರ, ಯಾರ್ ಪ್ರಾಜೆಕ್ಟ್ ನ ಆನ್ಲೈನ್ ಹಾಕ್ತಾರ, ಇಂಟರ್ನೆಟ್ ನ ಹಾಕ್ತಾರ, ಅದನ್ನ ವೇಟ್ ಮಾಡ್ತಾರ, ಕಾನ್ಸ್ಟೆಂಟ್ಲಿ ವಾಚ್ ಮಾಡ್ತಿರ್ತಾರ. ಸೊ ಅಂತಾವ್ ಯಾವನ ಬಂದು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಪ್ಲಾನ್ಸ್ ನ ಕಸ್ಟಮರ್ಸ್ ಗೆ ಕಳಿಸಿ ಅದನ್ನ ತಮ್ದು ಪ್ರಾಜೆಕ್ಟ್ ಅಂತ ತಗೋಕ್ ಮಾಡ್ತಾರ. ಸೊ ಅಂತ ಈಗೇನ್ ಮಾಡ್ತಾರ ಅಂತಂದ್ರೆ ಈ ಬಿಸ್ನೆಸ್ ದವರು ಅಂತ ಸಿಚುವೇಶನ್ ಗೆ ಎಂಪವರ್ಮೆಂಟ್ ಮಾಡ್ತಾರೆ. ದೇ ವಿಲ್ ಪ್ರೊವೈಡ್ ಸಮ್ ಮೀಟಿಂಗ್ ಗ್ರೌಂಡ್ಸ್, ದೇ ವಿಲ್ ಪ್ರೊವೈಡ್ ಸಮ್ ಪ್ಲಾಟ್ಫಾರ್ಮ್ಸ್, ಸೊ ದಟ್ ಅಂತ ಬಿಸ್ನೆಸ್ ಏನದ ಅವರಿಗೂ ಚಲೋ ಆಗ್ಬೇಕು, ಆಮೇಲೆ ಕಸ್ಟಮರ್ಸ್ ನೀಡ್ಸು ಆಗ್ಬೇಕು ಅಂತ ಹೇಳಿ ಸಮ್ ಬಿಸ್ನೆಸ್ ಸಮ್ ಮೀಟಿಂಗ್ಸ್ ನ ಪ್ರೊವೈಡ್ ಮಾಡ್ತಾರ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ one is e-commerce trade analysts state the C2B and C2C e-commerce will furnish in the near future. Okay, so ಇಲ್ಲಿ ಏನ್ ಹೇಳತ್ತಾನ, e-commerce ದವ್ರು ಏನ್ ಹೇಳಾಕತ್ತಾರ ಅಂತಂದ್ರೆ ಕಸ್ಟಮರ್ ಟು ಬಿಸ್ನೆಸ್ ಮತ್ತೆ ಕಸ್ಟಮರ್ ಟು ಕಸ್ಟಮರ್, ಸೊ ಅವೆರಡು ಏನದ ಫ್ಯೂಚರ್ ಒಳಗ ಫ್ಲರಿಶ್ ಆಗ್ತಾವ ಅಂತ ಹೇಳಾಕತ್ತಾನ. ಓಕೆ, next, because of the diverse nature of customers needs, constructing this e-commerce system is challenging task. Okay, so ಕಸ್ಟಮರ್ಸ್ ನೀಡ್ಸ್ ಹೆಚ್ಚಿಗಿರೋದ್ರಿಂದ ಏನಾಗ್ತದೆ, ಇ-ಕಾಮರ್ಸ್ ಸಿಸ್ಟಮ್, ದಿಸ್ ಟೈಪ್ ಆಫ್ ಇ-ಕಾಮರ್ಸ್ ಸಿಸ್ಟಮ್ ಏನದ ಚಾಲೆಂಜಿಂಗ್ ಟಾಸ್ಕ್ ಅದ ಅಂತ ಹೇಳ್ಬೋದು. ಓಕೆ, ದ ಎಕ್ಸಿಸ್ಟಿಂಗ್ ಈಸಿ ಕನ್ಸ್ಟ್ರಕ್ಷನ್ ಟೂಲ್ಸ್ ವಿಚ್ ಯೂಶುವಲಿ ಫೋಕಸ್ ಆನ್ B2B and B2C e-commerce schema were designed for constructing specific e-commerce systems, making them unsuitable for. ಸೊ ಏನದ ನೋಡಿ, ನಾತಾನು ಏನದ ಆಲ್ಮೋಸ್ಟ್ in the present situation also business to customer, business to business, so ಇವೇ ಜಾಸ್ತಿ ನಡ್ದಾವ. ಓಕೆ, ಸೊ ಕಸ್ಟಮರ್ ಟು ಬಿಸ್ನೆಸ್, ಕಸ್ಟಮರ್ ಟು ಕಸ್ಟಮರ್, ಸೊ ಇನ್ನ ಅಷ್ಟು ಪ್ಲಾಟ್ಫಾರ್ಮ್ ಬಂದಿಲ್ಲ. ಸೊ ಅಂತದ್ರೊಳಗ ಇಂತ ಕಸ್ಟಮರ್ ಟು ಬಿಸ್ನೆಸ್ ಇರ್ಬೋದು, ಕಸ್ಟಮರ್ ಟು ಕಸ್ಟಮರ್ ಇರ್ಬೋದು. ಸೊ ಇದನ್ನ ಮಾಡೋದೇನಂತ ಹೇಳ್ತಾನವ, ಒಂದ್ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ತಾನ. ಓಕೆ, because till now in the world B2B, that is business to business and business to customer is going on. ಸೊ ಅಲ್ಲಿ ಅವ್ರಿಗೆ ಒಂದ್ ಟೂಲ್ಸ್ ಅದಾವ, ಒಂದ್ ಸಾಫ್ಟ್ವೇರ್ಸ್ ಅದಾವ, ಒಂದ್ ಸ್ಕೀಮಾಸ್ ಅದಾವ, ಯಾರಿಗೆ ಬಿಸ್ನೆಸ್ ಟು ಬಿಸ್ನೆಸ್ ಗೆ ಮತ್ತೆ ಬಿಸ್ನೆಸ್ ಟು ಕಸ್ಟಮರ್ಸ್ ಗೆ ಅವರಿಗೆ ಆದಂತ ಒಂದ್ ಸ್ಕೀಮಾಸ್ ಅದಾವ, ಅವರಿಗೆ ಆದಂತ ಒಂದ್ ಟೂಲ್ಸ್ ಕೊಟ್ಟಾನ, ಸಾಫ್ಟ್ವೇರ್ಸ್ ಕೊಟ್ಟಾನ. ಓಕೆ, ಸೊ ಡೆವಲಪಿಂಗ್ ಮಾಡ್ಬೇಕಂತ ಅವರಿಗೆ ಅಂತ ಒಂದ್ ಇನಿಷಿಯೇಷನ್ ಅದ, ಯಾರಿಗೆ ಬಿಸ್ನೆಸ್ ಟು ಬಿಸ್ನೆಸ್ ಮತ್ತೆ ಬಿಸ್ನೆಸ್ ಟು ಕಸ್ಟಮರ್ಸ್. ಬಟ್ ಟಿಲ್ ನೌ ದೇರ್ ಇಸ್ ನೋ available tools or available softwares for the customer to business and customer to customer. So he is saying that to make customer to business and customer to customer e-software, okay, this is a challenging task anta ಹೇಳ್ತಾನೆ. Okay, so understood everybody about the customer to business? Raise your hands. Everybody understood about customer to business? ಓಕೆ, ಸೊ ಕಸ್ಟಮರ್ ಟು ಬಿಸ್ನೆಸ್ ನಾಗ ಏನ್ ಆಗ್ತದ ಅಂತ ರಿಯಲಿ ಅಂತಂದ್ರ ಶಾರ್ಟ್ ಹೇಳ್ಬೇಕಾಗಿತ್ತಂತಂದ್ರ ಕಸ್ಟಮರ್ ಏನ್ ನೀಡ್ಸ್ ಇರ್ತದಲ್ಲ ಅದನ್ನ ಏನ್ ಮಾಡ್ತಾನೆ, ಇಂಟರ್ನೆಟ್ ನಾಗ ಪ್ರೊವೈಡ್ ಮಾಡ್ತಾನೆ. ಸೊ ಇಂಟರ್ನೆಟ್ ನಾಗ ಪ್ರೊವೈಡ್ ಮಾಡಿ ಬಿಸ್ನೆಸ್ ದವ್ರು ಏನ್ ಮಾಡ್ತಾರ, ತಮಗ್ ಸೂಟೇಬಲ್ ಆದಂತ ಪ್ಲಾನ್ಸ್ ನ ಕಳಿಸ್ತಾರ ಕಸ್ಟಮರಿಗೆ. ಅಂದ್ರೆ ಅದನ್ನ ಅವ್ರ ನೀಡ್ಸ್ ನ ಫುಲ್ಫಿಲ್ ಮಾಡ್ಬೇಕಂತ ಹೇಳಿ ಅವ್ರ ಕಡೆ ಇದಂತ ಪ್ಲಾನ್ಸ್ ನ ಕಳಿಸ್ತಾರ. ಇಫ್ ದರ್ ಅವ ಏನ್ ಮಾಡ್ತಾನೆ, ಕಸ್ಟಮರ್ ಯಾವ ಪ್ಲಾನ್ ಚಲೋ ಅದನ್ನ ರಿವ್ಯೂ ಮಾಡಿ, ಸೊ ಅದು ಅವ ಎಕ್ಸೆಪ್ಟ್ ಮಾಡ್ತಾನ, ಯಾವ್ದಾರ ಒಬ್ಬರು ನಿಂತ ಬಿಸ್ನೆಸ್ ಅಂತ ಎಕ್ಸೆಪ್ಟ್ ಮಾಡ್ತಾನ. ಸೊ ಅದನ್ನ ಎಕ್ಸೆಪ್ಟ್ ಮಾಡಿ ಅವ್ನ್ದು ಡೆವಲಪ್ ಆಗ್ಬೇಕಂತ ಹೇಳಿ ಅದನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ, ಆಮೇಲೆ ಎಲ್ಲಾ ಫುಲ್ಫಿಲ್ಮೆಂಟ್ ಮಾಡಿ, ಇ-ಕಾಮರ್ಸ್ ಸ್ಟಾರ್ಟ್ ಮಾಡಿ, ಸೊ ಅದನ್ನ ಒಂದು ಬಿಸ್ನೆಸ್ ಟೈಪ್ ಸ್ಟಾರ್ಟ್ ಮಾಡ್ತಾನ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಕಸ್ಟಮರ್ ಟು ಬಿಸ್ನೆಸ್. ಕ್ಲಿಯರ್? Anybody have doubts? Anybody have doubts in the customer to business? Since from 3 classes I am saying that types of e-commerce is important for your examination. For 5 to 10 marks, he will ask all the types of e-commerce. So no doubts? Okay, shall I move for next one? Okay, so the next one is customer to customer or consumer to consumer e-commerce. Okay, so this is, in short, we call it as C2C. Okay, so customer to customer e-commerce can be considered as any kind of financial transaction
ಬಿಟ್ವೀನ್ ಅಂಡ್ ಅಮೌಂಗ್ಸ್ಟ್ ಕಸ್ಟಮರ್ಸ್. ಸೊ ಇಲ್ಲಿ ಏನಾಗ್ತದೆ, ಕಸ್ಟಮರ್ ಟು ಕಸ್ಟಮರ್ ಇ ಕಾಮರ್ಸ್ ಒಳಗೆ ಏನಾಗ್ತದೆ, ಸೊ ಯಾವುದೇ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರ್ಬೋದು, ಸೊ ಏನೇ ಒಂದು ಗೂಡ್ಸ್ ಅಂಡ್ ಪ್ರಾಡಕ್ಟ್ಸ್ ನ ಸೆಲ್ ಮಾಡೋದು ಇರ್ಬೋದು, ಸೊ ಇದು ಎದ್ರ ನಡ್ಬೇಕು ಆಗ್ತದೆ ಅಂತಂದ್ರೆ ಕಸ್ಟಮರ್ ಟು ಕಸ್ಟಮರ್ ಆಗ್ತದೆ ಅಂತ ಹೇಳ್ಬೋದು. ಸೊ ದ C2C e-commerce is often described as P2Peer ಅಂತ ಕರೀತಾರ ನೋಡ್ರಿ. ಸೊ ಇದನ್ನ ಇನ್ನೊಂದ್ ಹೆಸರು ಏನಂತ ಕರೀತಾನ, ಪಿಯರ್ ಟು ಪಿಯರ್. ವೈ ಅಂತ ನೆಕ್ಸ್ಟ್ ಹೇಳ್ತಾನ. ಸೊ ಇಟ್ ಈಸ್ ಆಲ್ಸೋ ಡಿಸ್ಕ್ರೈಬ್ಡ್ ಆಸ್ ಪಿಯರ್ ಟು ಪಿಯರ್ ಇ ಕಾಮರ್ಸ್. ಸೊ ಎಲ್ಲಾಗ್ತದೆ, ಇದ್ರ ಬಿಸ್ನೆಸ್ ಎಲ್ಲ ನಡೀತಿರ್ತದ, ಮೀನ್ಸ್ ಇದ್ರ ಕಮ್ಯುನಿಕೇಶನ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಗೂಡ್ಸ್ ಅಂಡ್ ಸರ್ವಿಸಸ್ ಎಲ್ಲಿ ನಡೀತಿರ್ತಾವ ಅಂತಂದ್ರೆ ಕಸ್ಟಮರ್ ಟು ಕಸ್ಟಮರ್ ಒಳಗ್ ನಡೀತಿರ್ತಾವ. ಓಕೆ, ಸೊ ಇದನ್ನ ಇನ್ನೊಂದ್ ಹೆಸರು ಹೇಳ್ತಾನೆ ಏನಂತ ಹೇಳಿ, ಪಿಯರ್ ಟು ಪಿಯರ್ ಇ ಕಾಮರ್ಸ್ ಅಂತ ಹೇಳ್ತಾನೆ. ಓಕೆ, ದಿಸ್ ಟೈಪ್ ಆಫ್ ಇಸಿ ಡಿಪೆಂಡ್ಸ್ moderator sites, those help two customer conduct business between each other. Okay, so ಇಲ್ಲಿ ಏನಾಗ್ತಾನ ಅಂತಂದ್ರೆ there will be some site ಅಥವಾ moderator site ಅಂತ ಇರ್ತಾನ. ಓಕೆ, ಇರ್ತಾನಲ್ಲ, ಇರ್ತದೆ. ಸೊ ಇಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಎರಡು ಕಸ್ಟಮರ್ ನಡ್ಬರ್ಕ ಬಿಸ್ನೆಸ್ ಮಾಡಾಕ ಹೆಲ್ಪ್ ಮಾಡ್ತದೆ. ವಿಚ್ ಒನ್? the moderator site. Okay, there is some moderator site which will help two customers to make the business. Okay, so ಎರಡ್ ಕಸ್ಟಮರ್ ಗೆ ತಂದೆ ಆದಂತ ಒಂದು ಬಿಸ್ನೆಸ್ ನ ಮಾಡಾಕ moderator site ಅಂತ ಇರ್ತದೆ. ಸೊ ಅದ್ರ ಮುಖಾಂತರ ಏನ್ ಮಾಡ್ತಾರ, ಅವರು ಬಿಸ್ನೆಸ್ ನ ಮಾಡ್ತಾರ. Means we can say that there will be business between two customers. Okay, next, when e-commerce was first introduced, it is refined the traditional structure of business by giving some firms and individual the same opportunity as multinational corporation. Okay, ಏನ್ ಹೇಳತ್ತ ನೋಡ್ರಿ, when e-commerce was first introduced, e-commerce ಯಾವಾಗ first introduce ಆತಲ್ಲ, so it redefined the traditional structure of business. So business in main traditional structure ಅದಲ್ಲ, ಅದನ್ನ ರೀಡಿಫೈನ್ ಮಾಡಾನ ಅಂತ ಹೇಳಿ. ದಿಸ್ ಪಾಯಿಂಟ್ ಐ ಹ್ಯಾವ್ ಆಲ್ರೆಡಿ ಸೆಡ್ ಇನ್ ಯುವರ್ ಫಸ್ಟ್ ಇಂಟ್ರೊಡಕ್ಷನ್. ಸೊ ಏನಿತ್ತು ಅವಾಗ ಬಿಸ್ನೆಸ್ ಅಂತಂದ್ರೆ ಏನ್ ಮಾಡ್ತಿದ್ರು, ದೇರ್ ವಿಲ್ ಬಿ ಆನ್ ಆಫ್ಲೈನ್ ಶಾಪ್, ಇಟ್ ಮೇ ಬಿ ಅ ಸ್ಮಾಲ್ ಆರ್ ಬಿಗ್. ಓಕೆ, ಸೊ ಅಲ್ಲಿ ಹೋಗಿ ಕಸ್ಟಮರ್ಸ್ ಏನ್ ಮಾಡ್ತಿದ್ರು, ತಮಗೆ ಏನ್ ಬೇಕು ಅದನ್ನ ತಗೊಂಡು ಪೇಮೆಂಟ್ ಮಾಡಿ, ಈಗೆಲ್ಲ ನಿಮ್ಗೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಸ್ ಬಂದಾವ, ಬಟ್ ಅವಾಗ ಏನ್ ಮಾಡ್ತಿದ್ರು, ಕ್ಯಾಶ್ ಕೊಟ್ಟು ಅವ್ರಿಗೆ ಒಂದ್ ಪ್ರಿಂಟ್ ಕೊಡ್ತಿದ್ರು, ಅದನ್ನ ತಗೊಂಡ್ ಬರ್ತಿರ್ಲಿಲ್ಲ. ಅದು ಒಂದ್ ಅವಾಗೆಲ್ಲ ಇರ್ತಿತ್ತು ನೋಡ್ತಾ, ಕಾರ್ಬನ್ ಇಟ್ಟ ಒಂದ್ ಇದು ಇರ್ತಿತ್ತು, ಬುಕ್ ಇರ್ತಿತ್ತು ಪೇಮೆಂಟ್ಸ್ ಎಲ್ಲ. ಸೊ ಹಂಗ್ ಮಾಡಿ ಬರ್ತಿತ್ತು. ಸೊ ಇ ಕಾಮರ್ಸ್ ಬಂದಾಗಿಂದ ಏನಾಗ್ತದ, ಫುಲ್ ರೀಡಿಫೈನ್ಡ್ ಆಗ್ಯದ ಅಂತ ಹೇಳ್ತಾನೆ. ಓಕೆ, ಸೊ ಬಿಸ್ನೆಸ್ ಪ್ರೊಸೆಸ್ ಏನದಲ್ಲ ಫುಲ್ ರೀಡಿಫೈನ್ಡ್ ಆಗ್ಯದ. ಸೊ ಇಟ್ ಬಿಕಮ್ ಪೇಪರ್ಲೆಸ್. ಓಕೆ, ಇಟ್ ಯೂಸ್ಡ್ ಇಂಟರ್ನೆಟ್. ಅಲ್ಲೆಲ್ಲ ಪ್ರಾಡಕ್ಟ್ಸ್ ಇರ್ತಾವ, ಅಲ್ಲೇನ್ ಆಫ್ಲೈನ್ ಶಾಪ್ ಹೆಂಗಿರ್ತದ ಹಂಗಿರಂಗಿಲ್ಲ. ಸೊ ಅಲ್ಲಿ ಒಂದ್ ಸ್ಟೋರ್ ಇರ್ತದ, ಅವ್ರೇನ್ ಬಿಸ್ನೆಸ್ ಈಗ ಹೆಂಗ್ ನಿಮ್ ಮಾಲ್ ಇಟ್ಟಿರ್ತಾನ, ಒಂದ್ ಶಾಪ್ ಇಡ್ತಾನ, ಹಂಗ ಇಟ್ಟಿರಲ್ಲ. ಸೊ ಅವ್ರ ಹೆಂಗ್ ಬಿಸ್ನೆಸ್ ಇಡ್ತಾರಂತಾರ, he may kept some ಸ್ಟೋರೇಜ್ ಇಟ್ಟಿರ್ತಾನ. ಸೊ ಅದ್ರೊಳಗೆ ಏನ್ ಮಾಡ್ತಾನ, ಅವ್ರ ಪ್ರಾಡಕ್ಟ್ಸ್ ಎಲ್ಲ ಇ ಕಾಮರ್ಸ್ ಒಳಗ್ ಹಾಕಿರ್ತಾನ. ಸೊ ಅಲ್ಲಿ ಯಾರ್ ಕಸ್ಟಮರ್ ಗೆ ಏನ್ ಬೇಕು ಅದನ್ನ ತಗೋತಾನ. ಸೊ ವಿ ಕ್ಯಾನ್ ಸೇ ದಟ್ ದ ಟ್ರೆಡಿಷನ್ ಆಫ್ ದ ಬಿಸ್ನೆಸ್ ಸ್ಟ್ರಕ್ಚರ್ ಏನದಲ್ಲ ಎಲ್ಲಾನು ಚೇಂಜ್ ಆಗ್ಯದ ಅಂತ ಹೇಳ್ಬೋದು. when the e-commerce was first introduced. ಸೊ ಇ ಕಾಮರ್ಸ್ ಬಂದಾಗಿಂದ ಎಲ್ಲಾನು ಚೇಂಜ್ ಆಗ್ಯದ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ by giving small firms and individuals same opportunity as multinational corporation. Okay, so e-commerce ಬಂದಾಗಿಂದ ನಾನು ಬಿಸ್ನೆಸ್ ಚಾಲು ಮಾಡ್ಬೋದು, ನೀವು ಬಿಸ್ನೆಸ್ ಚಾಲು ಮಾಡ್ಬೋದು. ಒಂದ್ ಸಣ್ಣದೇ ಇರ್ಬೋದು, ಇಟ್ ಮೇ ಬಿ ಅ ಸ್ಮಾಲ್ ಬಿಸ್ನೆಸ್ ಆರ್ ಇಟ್ ಮೇ ಬಿ ಅ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆರ್ ಎ ಸ್ಮಾಲ್ ಸ್ಕೇಲ್ ಬಿಸ್ನೆಸ್. ಸೊ ಎಲ್ಲಾರಿಗೂ ಆಪರ್ಚುನಿಟಿ ಸಿಕ್ಕಿ ಎಲ್ಲಾರು ತಮ್ದು ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ ಹೆಂಗ್ ನಡೆಸ್ತಾರಲ್ಲ ಹಂಗ್ ಬಿಸ್ನೆಸ್ ನ ನಡೆಸಬಹುದು ಎಲ್ಲೇ ಇ ಕಾಮರ್ಸ್ ನಾಗ ಅಂತ ಹೇಳ್ತಾನೆ. ಸೊ ಹಿ ಸೇಯಿಂಗ್ ದಟ್ ಇವನ್ ಅ ಸ್ಮಾಲ್ ಕಂಪನಿ, ಸ್ಮಾಲ್ ಇಂಡಸ್ಟ್ರಿ and even an individual can do a business by using the e-commerce ಅಂತ ಹೇಳ್ಬೋದು. Clear? Everybody clear? So we'll go for the next slide. As a result, many individuals established online organizations that encouraged and assisted commerce between customers. So ಅದಕ್ಕೆ ಏನಾತಂತಂದ್ರೆ ಈಗ ಯಾರುನು ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಇಂಡಿವಿಜುವಲ್ ಪರ್ಸನ್. ಸೊ ಅದರಿಂದ ಏನಾಗತ್ತದ ಅಂತಂದ್ರೆ ಬಹಳಷ್ಟು ಇಂಡಿವಿಜುವಲ್ಸ್ ಗಳು ಏನ್ ಮಾಡಾತಿರು ಅಂದ್ರೆ ಸಣ್ಣ ಸಣ್ಣ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಾಕತ್ರು. ಸೊ ಹಿ ಎಂಕರೇಜ್ ದಮ್ ಸೆಲ್ಫ್ ಅಂಡ್ ಸ್ಟಾರ್ಟೆಡ್ ಅ ಆನ್ಲೈನ್ ಆರ್ಗನೈಸೇಷನ್ಸ್ ಅಂತ ಹೇಳ್ಬೋದು. ಸೊ ಅದು ಏನ್ ಮಾಡ್ತಿದೆ, ಸ್ಮಾಲ್ ಕಸ್ಟಮರ್ಸ್. ಈಗ ಇಲ್ಲಿ ಒಂದ್ ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನೋಡ್ರಿ, ಈಗ ನಾನೇ ಅದೀನಿ. ಸೊ ನನಗೇನೋ ಒಂದ್ ಕ್ಲಾತ್ ಬಿಸ್ನೆಸ್ ಮಾಡ್ಬೇಕಾಗಿದೆ ಅಂತ ಈಗ. ಸೊ ನಾ ಏನ್ ಮಾಡ್ತೀನಿ, ಹೋಲ್ಸೇಲ್ ಅವ್ರ ಬಲ್ ತಗೊಂಡ್ ಏನ್ ಮಾಡ್ತೀನಿ, ನಂದ್ ತರ್ಸ್ಕೊತೀನಿ ಅಲ್ಲಿಂದ ಒಂದ್ ಡಿಫ್ರೆಂಟ್ ಹೋಲ್ಸೇಲ್ ಐಟಮ್, ಇಲ್ಲಾಂದ್ರ ಆನ್ಲೈನ್ ಸೈಟ್ ನಾಗಿಂದ
ಒಂದು ತಗೊಂಡ್ ಬರ್ತೀನಿ. ಓಕೆ, ಸೊ ಸಮ್ ಕ್ಲಾತ್ಸ್ ನ ತಗೊಂಡ್ ಬರ್ತೀನಿ. ತಗೊಂಡ್ ಬಂದು ನಂದೇ ಆದಂತ ಒಂದು ವೆಬ್ಸೈಟ್ ರೆಡಿ ಮಾಡ್ಕೊತೀನಿ. ಸೊ ವೆಬ್ಸೈಟ್ ರೆಡಿ ಮಾಡ್ಕೊಂಡು ನಾ ಏನಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ. ಸೊ ಐ ಆಮ್ ಬ್ರಿಂಗಿಂಗ್ ಸಮ್ 10 to 15 ಕ್ಲಾತ್ಸ್ ತಗೊಂಡ್ಬಂದು ಅವನ್ನ ನಂದ ಒಂದ್ ಹೊಸ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿ ಆನ್ಲೈನ್ ಆಗ ಅದನ್ನ ಮಾರ್ತೀನಿ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಐ ಆಮ್ ಅ ಇಂಡಿವಿಜುವಲ್ ಪರ್ಸನ್, ಐ ಆಮ್ ಸ್ಟಾರ್ಟಿಂಗ್ ದ ಬಿಸ್ನೆಸ್. ಸೊ ಇಲ್ಲಿ ಏನಾಯ್ತು, ನಾ ಸ್ಟಾರ್ಟ್ ಮಾಡಿ ಇನ್ನೊಬ್ರ ಕಸ್ಟಮರಿಗೆ ಮಾರ್ತೀನಿ. ಸೊ ಏನಾಗತ್ತದ, ಕಸ್ಟಮರ್ ಟು ಕಸ್ಟಮರ್ ಆಗತ್ತೆ. ಸೊ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ, ಸೊ ಕ್ಲಿಯರ್ ಹೌ ದ ಕಸ್ಟಮರ್ ಟು ಕಸ್ಟಮರ್ business starts ಅಂತ ಹೇಳಿ. ಸೊ ಎವ್ರಿ ಇಂಡಿವಿಜುವಲ್ಸ್ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ಆರ್ಗನೈಸೇಷನ್ಸ್. ಆಮೇಲೆ ಅದರಿಂದ ಏನಾಗ್ತದೆ, ತಮ್ಮದೇ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಮತ್ತೆ ಅಲ್ಲಿ ಕಸ್ಟಮರ್ಸ್ ಬಂದು ತಗೊಂಡ್ ಹೋಗ್ತಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, modern economy has helped to create a very personalized and independent society. So ಮಾಡರ್ನ್ ಎಕಾನಮಿ ನಿಂತ ಏನಾಗ್ತದೆ, ಒಂದು ಇಂಡಿಪೆಂಡೆಂಟ್ ಸೊಸೈಟಿನ ಮಾಡ್ಬೋದು. ಸೊ ಇದರಿಂದ ಏನಾಗ್ತದೆ, ಒಂದು ತಮ್ಮದೇ ಆದಂತ ಒಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಕಸ್ಟಮರ್ ನೌ ಡೇಸ್ ಡು ನಾಟ್ ವಾಂಟ್ ಟು ಡಿಪೆಂಡ್ ಆನ್ ಕಾರ್ಪೊರೇಷನ್ಸ್. ದೇ ಆರ್ ಇನ್ಕ್ರೀಸಿಂಗ್ಲಿ ಲುಕಿಂಗ್ ಟು ಕಂಡಕ್ಟ್ ದೇರ್ ಓನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ಏನದ, ನೌ ಡೇಸ್ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಬೇರೆ ಕಾರ್ಪೊರೇಷನ್ಸ್ ಮ್ಯಾಗ, ಬೇರೆ ಬಿಸ್ನೆಸ್ ಪರ್ಸನ್ಸ್ ಮೇಲೆ ಡಿಪೆಂಡ್ ಆಗಂತ ಚಾನ್ಸಸ್ ಇಲ್ಲ. ಸೊ ಅವ್ರು ಜಾಸ್ತಿ ಡಿಪೆಂಡ್ ಆಗಾಕತ್ತಿಲ್ಲ. ಸೊ ತಮ್ಮದೇ ಆದಂತ ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಾಕತ್ತಾರ. ಓಕೆ, ನೆಕ್ಸ್ಟ್, ದಿಸ್ ಇಸ್ ಬಿಕಾಸ್ ಆಫ್ ದ ಇ ಕಾಮರ್ಸ್. ಸೊ ಇ ಕಾಮರ್ಸ್ ಇಂದ ಇದೆಲ್ಲ ಈಸಿ ಆಗತ್ತದ. It has led to the success of customer to customer applications within business online. So ಇದರಿಂದ ಏನಾಗತ್ತದ ಅಂತಂದ್ರೆ ಕಸ್ಟಮರ್ ಟು ಕಸ್ಟಮರ್ ಅಪ್ಲಿಕೇಶನ್ಸ್ ಜಾಸ್ತಿ ಆಗಕತ್ತಾವ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ದ C2C sites offer free classifieds to promote cautions and perform where individuals can buy and sell their own products or services. So customer to customer applications ಜಾಸ್ತಿ ಆಗಾಕತ್ತಿಂದ ಏನಾಗತ್ತದ ಅಂತಂದ್ರ ಈಗ ಇರ್ತಾವ ಕಸ್ಟಮರ್ ಟು ಕಸ್ಟಮರ್ ಸೈಟ್ಸ್ ಅಂತ ಇರ್ತಾವ. ಸೊ ಅಲ್ಲಿ ಏನ್ ಮಾಡಾಕತ್ತಾರ, ಅವರಿಗೆ ಫ್ರೀ ಕ್ಲಾಸಿಫಿಕೇಶನ್ಸ್ ಕೊಡಾಕತ್ತಾರ, ಅಂದ್ರೆ ಫ್ರೀ ಪ್ರಮೋಷನ್ಸ್ ಕೊಡಾಕತ್ತಾರ, ಫ್ರೀ ಫಾರ್ಮ್ಸ್ ಕೊಡಾಕತ್ತಾರ. ಸೊ ಅಲ್ಲೇನಾಗತ್ತ, ಅದರಿಂದ ಏನಾಗ್ತದ ಅಂತಂದ್ರೆ ಇಂಡಿವಿಜುವಲ್ಸ್ ತಮ್ದು ಏನ್ ಪ್ರಾಡಕ್ಟ್ಸ್ ಇರ್ತದಲ್ಲ ಸೆಲ್ ಮಾಡಾಕತ್ತಾರ ಈಸಿಲಿ. ಸೊ some sites will be present, so they are giving some free ಪ್ರಮೋಷನ್ಸ್ ಅಂದ್ರೆ ಗೊತ್ತಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡೋದು. ಓಕೆ, ಸೊ ಏನೋ ಒಂದ್ ಫಾರ್ಮ್ಸ್ ಕೊಡಾಕತ್ತಾರ. ಸೊ ಬಿಸ್ನೆಸ್ ನಡ್ಸ್ಬೇಕಾದ್ರೆ ಏನೋ ಒಂದ್ ಫಾರ್ಮ್ಸ್ ಇರ್ತದೆ. ಸೊ ಅವೆಲ್ಲಾನು ಏನ್ ಮಾಡಾತಾರ, ಫ್ರೀ ಆಗಿ ಕೊಡಾಕತ್ತಾರ. ಸೊ ಅದರಿಂದ ಏನಾಗತ್ತದ ಅಂತಂದ್ರೆ ಇಂಡಿವಿಜುವಲ್ಸ್ ಈಸಿಲಿ ಅವ್ರ ಪ್ರಾಡಕ್ಟ್ಸ್ ನ ಸೆಲ್ ಮಾಡಾಕತ್ತಾರ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ is some websites provide a valuable service to customers looking for jobs. ಸೊ ಇಲ್ಲೇನದ, ಬೇರೆ ಬೇರೆ ಕಸ್ಟಮರ್ಸ್ ಗೆ ಜಾಬ್ಸ್ ನ ಕೊಡಾಕ ಹೆಲ್ಪ್ ಮಾಡಾಕತ್ತಾರ ಅಂತ ಹೇಳ್ಬೋದು. ಓಕೆ, ಸೊ employers can advertise on their websites and potential websites can contain their organization for an interview. Okay, so ಈಗ ಅದೇ ನಾ ಹೇಳ್ದೆ, ಸಾರಿ. ಸೊ ಎಂಪ್ಲಾಯ್ ಏನ್ ಮಾಡತ್ತಾರ ಅಂತಂದ್ರ, ಅವ್ರದ್ದು ಈಗ ನಾನೇ ಒಂದ್ ಬಿಸ್ನೆಸ್ ಸಣ್ಣದ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಂದು ಆನ್ಲೈನ್ ಒಂದ್ ವೆಬ್ಸೈಟ್ ರೆಡಿ ಮಾಡ್ಕೋತೀನಿ. ಓಕೆ, ಸೊ ರೆಡಿ ಮಾಡ್ಕೊಂಡಿಂದ ಏನಾಗ್ತದ, ನನ್ ವೆಬ್ಸೈಟ್ ನ ಮೀನ್ಸ್ ನಂದ ಬಿಸ್ನೆಸ್ ನ ಚಲೋ ಆಗ್ಬೇಕಂತ ಏನ್ ಮಾಡ್ತೀನಿ, ನಾನು ಒಂದ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ಓಕೆ, ನನ್ ವೆಬ್ಸೈಟ್ ನಾಗ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಸ್ ಒಳಗ ಇರ್ಬೋದು. ಸೊ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಂದ ಏನಾಗ್ತದ, ನನಗೇನೋ ನನ್ನ ಅಂಡರ್ ವರ್ಕ್ ಮಾಡಾಕ ಎಂಪ್ಲಾಯ್ಸು ಬೇಕಾಗ್ಯಾರ. ಸೊ ಎಂಪ್ಲಾಯ್ಸು ಬೇಕಾಗ್ಯಾರ ಅಂದ್ರೆ ಏನ್ ಮಾಡ್ತೀನಿ, ನಂದೇ ಓನ್ ವೆಬ್ಸೈಟ್ ಒಳಗ ರಿಕ್ವೈರ್ಮೆಂಟ್ಸ್ ಅಂತ ಹಾಕೊಂಡ್ಬಿಡ್ತೀನಿ. ಸೊ ರಿಕ್ವೈರ್ಮೆಂಟ್ಸ್ ಅಂತ ಹಾಕೊಂಡ್ಬಿಟ್ರೆ ಏನಾಗ್ತದೆ, ಎಲ್ಲಾರು ಅದನ್ನ ನೋಡಿ ಬಂದ್ಬಿಡ್ತಾರೆ. ಇಂಟರ್ವ್ಯೂಸ್ ನ ನಾನು ಆರ್ಗನೈಸೇಷನ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಟೋಟಲಿ ಏನ್ ಹೇಳಾಗತ್ತಾನ ಅಂತಂದ್ರೆ, ಇವನ್ ಇಂಡಿವಿಜುವಲ್ ಕಸ್ಟಮರ್ಸ್ ಗೆ ತಮ್ಮದೇ ಆದಂತ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಾಕ ಈಗಿನ ಇದ್ರಾಗ ಅಂತ ಪರಿ ಡಿಫಿಕಲ್ಟ್ ಏನಿಲ್ಲ. ಸೊ ಎಲ್ಲಾ ಫ್ರೀ ಸರ್ವಿಸಸ್ ಕೊಡಾಕತ್ತಾನ. ಸೊ ಫ್ರೀ ಅಡ್ವರ್ಟೈಸ್ಮೆಂಟ್ ಕೊಡಾಕತ್ತಾನ. ಸೊ ಎಂಪ್ಲಾಯ್ಸ್ ಬೇಕಾದ್ರೂ ನನ್ನ ವೆಬ್ಸೈಟ್ ನಾಗ ನಾ ಹಾಕೋಬಹುದು. ಸೊ ಇದರಿಂದ ಏನಾಗ್ತದೆ, ಕಸ್ಟಮರ್ ಟು ಕಸ್ಟಮರ್ ಈಸಿ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಎಕ್ಸಾಂಪಲ್ ಕೊಡಾಕತ್ತಾನ ನೋಡ್ರಿ, ಕಸ್ಟಮರ್ ಟು ಕಸ್ಟಮರ್ ಕ್ವಶನ್ ಸೈಟ್ಸ್ ಲೈಕ್ eBay, excite.com ಎಕ್ಸೆಟ್ರಾ. ಸೊ ಇವರೆಲ್ಲ ಏನ್ ಮಾಡ್ತಾರೆ, ಸೊ eBayದವರು ಆಮೇಲೆ ಎಕ್ಸೈಟ್, ಸೊ ಇವರೆಲ್ಲ ಏನ್ ಮಾಡ್ತಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇಂದ ಪ್ರಾಡಕ್ಟ್ಸ್ ತಗೊಂಬಂದ ನಿಮಗ ಸೆಲ್ ಮಾಡ್ತಾರೆ, ಅಂದ್ರೆ ಬೇರೆ ಕಸ್ಟಮರ್ಸ್ ಗೆ ಸೆಲ್ ಮಾಡ್ತಾರೆ. ಸೊ ಹಿ ಇಸ್ ಗಿವಿಂಗ್ ಸಮ್
Examples ಅಷ್ಟೇ ಈ ಪೇ ಮತ್ತೆ excite.com ಅಂತ ಹೇಳಿ. Okay, so everybody understood customer to customer? Please raise your hands. Everybody understood? Hmm. Any doubts? Any doubts? Saukya, you have doubt? Okay, so we'll end the class here. Okay, so today we have seen customer to business and customer to customer. So only one type of e-commerce is remaining, that is other types of e-commerce. So we'll deal that one in the next class. So we'll end here. If you get any doubts, please inform me. Okay. 2 minutes in the pata pata idre kid doubts na. ಇಲ್ಲಾಂದ್ರೆ ಬಂದ್ ಮಾಡೋಣ ಅಂತ. ಸ್ಟ್ರೆಂತ್ ಕಮ್ಮಿ ಆಗತ್ತದ ಮತ್ತೆ ಫೋನ್ ಹಚ್ಲೇನೆ. Sadhana, you have doubt? If you have doubt, then only raise your hands. Sadhana, you have doubt? Please text here. Okay. ಸ್ಟ್ರೆಂತ್ ಮತ್ ಕಮ್ಮಿ ಆಗತ್ತದ. 40 ತನ ಬರ್ತಿದ್ರಿ, ಈಗ ಮತ್ 30 ತನ ಆಗಿರಿ. ಫೋನ್ ಹಚ್ತೀನಿ ನೋಡ್ ಮತ್ ನಾ 29 ಅದಿರಿ ಇವತ್ತು. ಫೋನ್ ಹಚ್ತೀನಿ ನೋಡ, ಮತ್ ನಾ ಹೇಳತ್ತೀನಿ. ಫೋನ್ ಹಚ್ಚೋದ್ ಬೇಡ ಅಂತಂದ್ರ ನಾಳೆ ಕ್ಲಾಸ್ನಾಗ ಫುಲ್ ಇರ್ಬೇಕು. ಇಲ್ಲಾಂದ್ರೆ ಮತ್ ನಾ ಫೋನ್ ಹಚ್ತೀನಿ ನೋಡ್ ಫಾಸ್ಟ್. ನಿಮ್ ಫ್ರೆಂಡ್ಸಿಗೆ ಹೇಳ್ರಿ ಅಟೆಂಡ್ ಆಗಂತ ಹೇಳಿ. Okay, so we'll end here. Thank you.